ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ. ಇದು ಬಂದು ಮಂಗಳವಾರದ ಬ್ಲಾಗು. ನಾನು ಒಂದು ಟೆಂಪಲ್ಗೆ ಹೊರಟಿದ್ದೀನಿ. ಎಲ್ಲಿಗೆ ಅಂತ ಫುಲ್ ಲೆಂತ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಇದು ಶಾರ್ಟ್ಸ್ ಅಂದ್ಕೊಂಡಿದ್ದೀನಿ, ನನಗೂ ಗೊತ್ತಿಲ್ಲ ಏನಿರುತ್ತೆ ಅಂತ. ಇಲ್ಲಿ ನಾನು ಎಮೋಲಿಯನ್ ಕ್ರೀಮ್ ಯೂಸ್ ಮಾಡ್ತೀನಿ. ಸ್ನಾನ ಮಾಡ್ಕೊಂಡ್ ಬಂದು ಜಸ್ಟ್ ನಾನು ಎಮೋಲಿಯನ್ ಕ್ರೀಮ್ ಯೂಸ್ ಮಾಡ್ತೀನಿ. ಇಲ್ಲಿ ನನ್ನ ಡ್ರೆಸ್ ಬಂದ್ಬಿಟ್ಟು ನಾನು ಇದನ್ನ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಕಾಟನ್ ನನಗೆ ಇಷ್ಟ ಆಯ್ತು. ಒಂಥರ ಕಂಫರ್ಟ್ ಆಗಿರುತ್ತೆ ಕಾಟನ್ ಆಗಿರೋದ್ರಿಂದ. ಎಲ್ಲೇ ಹೊರಗಡೆ ಹೋದಾಗ ಹಾಕೊಂಡು ಹೋಗೋಕ್ಕೂ ಒಂಥರ ಫೀಲ್ ಕಂಫರ್ಟ್ ಅನ್ಸುತ್ತೆ. ಅದಾದ್ಮೇಲೆ ನಾನು ಲೋಟಸ್ ಪ್ರೊಫೆಷನಲ್ ಕ್ರೀಮ್ ಯೂಸ್ ಮಾಡ್ತೀನಿ, SPF ತರ. ಅದು ನನಗೆ ಸೆಟ್ ಆಗಿದೆ. ಈ ಎರಡು ಕ್ರೀಮು ಹಾಕೋದ್ರಿಂದ ನನ್ನ ಸ್ಕಿನ್ ಬ್ರೈಟ್ ಆಗೇ ಇರುತ್ತೆ, ಮತ್ತೆ ನನಗೆ ಶೈನಿ ತರ ಫೀಲ್ ಆಗುತ್ತೆ. ಅದ್ರ ಮೇಲೆ ಬೇರೆ ಏನೇ ಕ್ರೀಮ್ ಕಾಂಪ್ಯಾಕ್ಟ್ ಏನ್ ಯೂಸ್ ಮಾಡಿದ್ರು ನನ್ನ ಸ್ಕಿನ್ ಫುಲ್ ಡ್ರೈ ಆಗುತ್ತೆ. ಡ್ರೈ ಅಂದ್ರೆ ಅದು ಗೊತ್ತಾಗ್ಬಿಡುತ್ತೆ, ಪ್ಯಾಚಿ ತರ ಆಗ್ಬಿಡುತ್ತೆ. ಅದಕ್ಕೆ ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ, ಇದೆರಡೇ ಕ್ರೀಮೇ ಯೂಸ್ ಮಾಡ್ತೀನಿ. ಅಪ್ಲೈ ಮಾಡ್ಬೇಕಾದ್ರೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋದು ಒಂದು ನಮ್ ಸ್ಕಿನ್ನಿಗೆ ಒಳ್ಳೇದು. ಏನಂದ್ರೆ ನಾವ್ ಹೆಂಗಂದ್ರೆ ಅಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಸ್ಕಿನ್ ಸ್ವಲ್ಪ ಚೇಂಜಸ್ ಕಾಣುತ್ತೆ. ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ಇದು ಬಂದ್ಬಿಟ್ಟು ನಿಮ್ಗೆಲ್ಲ ನೆನಪಿದೆಯೋ ಇಲ್ವಾ ಗೊತ್ತಿಲ್ಲ, ತುಂಬಾ ಹಳೆ ಕ್ರೀಮು. ನಾವು ಚಿಕ್ಕವರಿದ್ದಾಗ ಇದು ತುಂಬಾನೇ ಫೇಮಸ್, ವಿಕೋ ಟರ್ಮರಿಕ್. ಇದು ಬಂದ್ಬಿಟ್ಟು ಏನು ಅರಿಶಿನ ಮತ್ತು ಸಮಥಿಂಗ್ ಏನೇನಿದೆ ಇಂಗ್ರೀಡಿಯೆಂಟ್ಸ್ ನನಗೂ ಗೊತ್ತಿಲ್ಲ, ನೋಡಿಲ್ಲ, ನಾನು ಅಬ್ಸರ್ವ್ ಮಾಡಿಲ್ಲ. ಅರಿಶಿನದಂತೂ ಕಂಪಲ್ಸರಿ ಇರುತ್ತೆ, ಮತ್ತೆ ಅದ್ರ ಫ್ಲೇವರ್ ಇದೆಯಲ್ಲ ಅದು ತುಂಬಾನೇ ಚೆನ್ನಾಗಿರುತ್ತೆ. ಅದು ತುಂಬಾ ಇಷ್ಟ ಆಗಿ ತಗೊಂಡಿದ್ದು, ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಅದ್ರ ಫ್ಲೇವರು. ಮುಂಚೆ ಎಲ್ಲ ಏನು ಅಂದ್ರೆ ನಾವು ಪರ್ಫ್ಯೂಮು ಹಾಕ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿತ್ತು ಇದೇನೇ ಕ್ರೀಮ್ ಹಾಕೊಂಡ್ರೆ. ಅದೊಂದು ಕ್ರೀಮ್ ಇಷ್ಟ ಆಯ್ತು. ಮೊನ್ನೆ ಫ್ರೆಂಡ್ ಜೊತೆಲಿ ರಾಯಲ್ ಮಾರ್ಟಿಗೆ ಹೋದಾಗ ನೋಡಿದೆ, ಅಲ್ಲಿ ತಂದಿದೆ. ಇಷ್ಟ ಆಯ್ತು ಅಂತ ನೋಡೋಣ ಅಂತ ಟ್ರೈ ಮಾಡಿದೀನಿ. ಬಟ್ ಗೊತ್ತಿಲ್ಲ ನಾಳೆಗೆ ಇದ್ರ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ. ಸ್ಕಿನ್ ಡ್ರೈ ಆಗುತ್ತಾ, ಓಕೆನಾ ಅಂತ. ಅದಾದ್ಮೇಲೆ ನಾನು ಐಲೈನರ್ ಏನೋ ಅಪ್ಲೈ ಮಾಡಲ್ಲ, ಮತ್ತೆ ಐಲೈನರ್ ನಾನು ಹಣೆಗೂ ಇಟ್ಕೊಳಕ್ ಹೋಗಲ್ಲ, ನನಗೆ ಸೂಟ್ ಆಗಲ್ಲ ಮತ್ತೆ ಇಷ್ಟ ಆಗಲ್ಲ ಅಂತ. ಒಂದು ಸ್ಟಿಕ್ಕರ್ ಇಟ್ಕೋತೀನಿ. ಲಿಪ್ಸ್ಟಿಕ್ ಬಂದು ನಾನು ನೈಕಾ ಯೂಸ್ ಮಾಡ್ತೀನಿ, ಇಲ್ಲ ಮ್ಯಾಕ್ ಯೂಸ್ ಮಾಡ್ತೀನಿ. ನಂದು ಪಿಗ್ಮೆಂಟ್ ಲಿಪ್ಸ್ ಇರೋದ್ರಿಂದ ಇವೆರಡು ನನಗೆ ಸೂಟ್ ಆಗುತ್ತೆ. ಏನಕ್ಕೆ ಅಂದ್ರೆ ಮುಂಚೆ ಚೆನ್ನಾಗಿತ್ತು ನನ್ನ ಲಿಪ್ಸ್ಟಿಕ್, ಯಾವ್ದಂದ್ರೆ ಅದೇ ಹಾಕಿ ಈಗ ಈ ತರ ಪಿಗ್ಮೆಂಟ್ ಲಿಪ್ಸ್ ತರ ಆಗಿದೆ. ಅದಕ್ಕೋಸ್ಕರ ನೈಕಾದ್ ಯೂಸ್ ಮಾಡ್ತೀನಿ. ನಾನು ನೋಡ್ಕೊಂಡೇ ತಂದಿದ್ದೀನಿ, ನನ್ನ ಸ್ಕಿನ್ ಟೋನಿಗೆ ಮತ್ತೆ ನನ್ನ ಪಿಗ್ಮೆಂಟ್ ಲಿಪ್ಪಿಗೆ ಸೂಟ್ ಆಗೋ ತರಾನೇ ತಂದ್ಕೊಂಡಿದ್ದೀನಿ. ಅದಾದ್ಮೇಲೆ ನಾನು ಕುಂಕುಮ ಇಟ್ಕೊಂಡೆ. ಕುಂಕುಮ ಬಂದ್ಬಿಟ್ಟು ದುರ್ಗಾ ಪರಮೇಶ್ವರಿದು. ನಮ್ಮ ಮನೆಯವ್ರ ಟ್ರಿಪ್ ಹೋದಾಗ ತಂದಿದ್ದು, ತುಂಬಾ ವರ್ಷಗಳೇ ಆಗೋಯ್ತು ಅದು. ಆದ್ರೂ ನಾನೊಬ್ಳೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಇನ್ನು ತುಂಬಾನೇ ಇದೆ. ಅದೊಂದನ್ನ ಡೈಲಿ ಯೂಸ್ಗೆ ನಾನು ಒಂದು ಡಬ್ಬ ಇಲ್ಲೇ ಇಟ್ಕೊಂಡಿದೀನಿ, ಅದನ್ನೇ ಯೂಸ್ ಮಾಡ್ತೀನಿ. ಮತ್ತೆ ನಾನು ಐಬ್ರೋ ಪೆನ್ಸಿಲ್ ಹಾಕಲ್ಲ, ಜಸ್ಟ್ ಬ್ರಷ್ ಅಲ್ಲಿ ಅಷ್ಟೇ ಕ್ಲೀನ್ ಮಾಡ್ಕೊತೀನಿ. ಏನಕ್ಕೆ ಅಂದ್ರೆ ನಾವು ಕ್ರೀಮು ಮತ್ತೆ ಫೌಂಡೇಶನ್ ಏನೇ ಹಾಕಿದ್ರು ಅದ್ರೊಳಗಡೆ ಹೋಗಿ ಕೂತ್ಬಿಡುತ್ತೆ, ಅದು ನೀಟಾಗಿ ಕಾಣಲ್ಲ. ಅದಕ್ಕೋಸ್ಕರ ಒಂದ್ಸರಿ ಬ್ರಷ್ ಅಲ್ಲಿ ನೀಟಾಗಿ ಸೆಟ್ ಮಾಡ್ಕೊಂಡಿದೀವಿ ಅಂತ ಅದ್ರೊಳಗಡೆ ಇರೋ ಕ್ರೀಮು ಅಥವಾ ಏನೇ ಇದ್ರು ನೀಟಾಗಿ ಬಂದ್ಬಿಡುತ್ತೆ. ಶೇಪ್ ನ ನೀಟಾಗಿ ಸೆಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಮೇನ್ ಹೆಣ್ಮಕ್ಳಿಗೆ ಐಬ್ರೋಸ್ ಮಾಡ್ಸೋರ್ಗೆ ಐಬ್ರೋ ಶೇಪೇನೆ ಫೇಸ್ ಅಲ್ಲಿ ಅಟ್ರಾಕ್ಟ್ ಆಗುತ್ತೆ. ನಂದು ಲೈಟ್ ಆಗಿದೆ, ಬಟ್ ಪರವಾಗಿಲ್ಲ, ಪೆನ್ಸಿಲ್ ಹಾಕ್ಲೇಬೇಕು ಅನ್ನೋ ತರ ಏನಿಲ್ಲ, ಓಕೆ ಅನ್ಸುತ್ತೆ. ನಾನು ಪೆನ್ಸಿಲ್ ಹಾಕಲ್ಲ, ನಂಗೆ ಅಭ್ಯಾಸ ಇಲ್ಲ. ಅದಾದ್ಮೇಲೆ ನಾನು ಹೇರ್ನ ಟವಲ್ ಡ್ರೈ ಮಾಡ್ಕೊತೀನಿ. 90% ನಾನು ಡ್ರೈಯರ್ ಕಡಿಮೆ ಯೂಸ್ ಮಾಡ್ತೀನಿ. ಮಳೆಗಾಲ ತೀರಾ ಇವತ್ತು ಹೊರಗಡೆ ಹೋಗ್ಬೇಕು, ಮಳೆ ಬೇರೆ ಬರ್ತಿದೆ ಅಂತ ಮಾತ್ರನೇ ಯೂಸ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ. ಹೇರ್ಗೆ ಡ್ರೈಯರ್ ಜಾಸ್ತಿ ಯೂಸ್ ಮಾಡೋದ್ರಿಂದ, ಸ್ಟ್ರೈಟ್ನಿಂಗ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೇರ್ ಡ್ಯಾಮೇಜ್ ಆಗುತ್ತೆ. ಅಷ್ಟು ಬಿಸಿ ನಾವು ನೀರು ಹಾಕೋಕ್ಕೇ ಬೇಡ ಅಂತ ಹೇಳ್ತೀವಿ, ಬಿಸಿ ನೀರು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಡ್ರೈಯರು ಮತ್ತು ಸ್ಟ್ರೈಟ್ನರು ತುಂಬಾ ಹತ್ತಿರದಿಂದ ಅದರದ್ದು ಶಾಖ ತೋರಿಸೋದ್ರಿಂದ ಬೇಗ ಹೇರ್ ಹಾಳಾಗುತ್ತೆ. ಅದಕ್ಕೋಸ್ಕರ ನಾನು ಯೂಸ್ ಮಾಡಲ್ಲ, ನಂಗೆ ಅದು ಗೊತ್ತಿರೋದ್ರಿಂದ ನಾನು ಯೂಸ್ ಮಾಡಲ್ಲ. ನಾರ್ಮಲಾಗಿ ಟವಲ್ ಡ್ರೈ ಮಾಡಿದ್ದೀನಿ ಅಂದ್ರೆ ನನಗೆ ಸ್ವಲ್ಪ ಹೊತ್ತಿಗೆ ಹೇರ್ ಸೆಟ್ ಆಗಿಬಿಡುತ್ತೆ, ನೀಟಾಗಿ ಸೆಟ್ ಆಗಿಬಿಡುತ್ತೆ. ಟೋಟಲಿ ಇದು ನನ್ನ ರೆಡಿಯಾಗಿರೋದು. ಮುಂದಿನ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ.